SEO ಶಾಂಘೈ ಮತ್ತು ಜೊತೆಗೆ ಕೋಆಪರೇಟಿವ್ ಮೂಮೆಂಟ್ಗೆ ಹೋಗ್ಬಿಟ್ರು. SEO ಶಾಂಘೈಗೆ ಹೋದರು, ಅಲ್ಲಿ ಎಲ್ಲ ದೇಶಗಳು ಕೂಡಿದ್ರು, ಚೈನಾ ದೋಸ್ತಿ ಮಾಡಿಕೊಂಡ್ರು. ರಷ್ಯಾನು ಅವ್ರ ಜೊತೆಗೆ ಕೂಡಿತು. ರಷ್ಯಾ, ಚೀನಾ, ಭಾರತ ಬಂದಾದ್ರೆ ಇನ್ನೇನದ, ಈವನ್ ಯುರೋಪಿಯನ್ ಯೂನಿಯನ್ ಸಹಿತ ಗಾಬರಿಗೊಂಡಿತು. ಮುಗಿತು, ನಮ್ದು ವ್ಯಾಪಾರ ಇಲ್ಲ ಅಂತ. ಅಮೇರಿಕಾಗೆ ಗೊತ್ತಾಯ್ತು ನಮ್ದಿಗಿನ ವ್ಯಾಪಾರ ಇಲ್ಲ. ಅಲ್ಲರಿ ನೀವು ಬೇಕಂತ ದೊಡ್ಡ ಅಂಗಡಿ ಹೆಂಗೆ ಕೂತಿದ್ರಿ, ಈ ಉದಾಹರಣೆ ಒಂದು ಇನ್ನೊಂದು ಕೊಡ್ತೀನಿ ನಿಮ್ಗೆ. ಸಾರಾಯಿ ಅಂಗಡಿ ಹೆಂಗೆ ಕೂತಿರ್ತಾರೆ, ಮಂದಿ ಬರ್ತಾರೆ, ಸಾಕಷ್ಟು ಲಾಭ ಆಗ್ತದೆ ಅಂತೇಳಿ ಹಂಗೆ ಕೂತಿದ್ರು ಅವರು. ಶಸ್ತ್ರಾಸ್ತ್ರ ಅವರು ಬಡ್ದಾಡ್ತಾರೆ, ಶಸ್ತ್ರಾಸ್ತ್ರ ಖರ್ಚು ಮಾಡ್ತಾರೆ, ನಮ್ಮ ಶ್ರೀಮಂತರಾಗ್ತೀವಿ, ಅವ್ರಿಗೆ ಉಪಕಾರ ಮಾಡಿದಂಗೆ ಎಷ್ಟು ಮಾಡೋನು ಅಂತ ಮಾಡ್ತಾಯಿದ್ರು ಇಲ್ಲಿವರೆಗೆ. ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಅಮೇರಿಕಾ ಆಗಿರ್ಬೋದು. ಆದರೆ ಈ ಸಲ ಹಂಗಾಗಲಿಲ್ಲ. ದುಡ್ಡು ಸಾಕಷ್ಟು ಮಾಡಿ ಕೂತಿದ್ದಾರೆ, ಅಂಗಡಿ ಜಬರ್ದಸ್ತದ ಹಾಕೊಂಡು ಕೂತಿದ್ದಾರೆ, ಅಲ್ಲಿ ಗಿರಾಕಿಗಳೇ ಇಲ್ಲ. ಈ ಜಗತ್ತಿನ ದೊಡ್ಡ ಗಿರಾಕಿಗಳು ಯಾರ್ಯಾರು? ಒಂದು ಭಾರತ, ಇನ್ನೊಂದು ಚೈನಾ, ಇನ್ನೊಂದು ಏಷ್ಯಾ ಖಂಡ ದೇಶಗಳು, ಬಡ ದೇಶಗಳು. ಪಾಪ ಅವ್ರು ವಿಮಾನ ತಯಾರು ಮಾಡೋಕ್ಕೆ ಬರೋದಿಲ್ಲ, ಮತ್ತೊಂದು ಬರೋದಿಲ್ಲ, ಬಾಂಬ್ ತಯಾರು ಮಾಡೋದಿಲ್ಲ, ಟೆಕ್ನಿಕಲ್ ಡೆವಲಪ್ ಇಲ್ಲ, ಬಡತನ ಹರಿದು ತಿಂತಾ ಇದೆ. ಹೀಗಾಗಿ ಅವ್ರ ದುಡ್ಡನ್ನು ತೊಗೊಂಡು 20 ಲಕ್ಷವೋ 30 ಲಕ್ಷ ಕೋಟಿಗೋ ಎಷ್ಟೋ ಲಕ್ಷ ಕೋಟಿಗಳಿಗೆ ವಿಮಾನ ಮಾಡಿಕೊಂಡು ಬಡದಾಟ ಪಾತ್ರೆ ಗುಂಡ ಮದ್ದ ಕೊಟ್ಟು ಇಸ್ರೇಲ್, ಯುರೋಪಿಯನ್ ಕಂಟ್ರಿಗಳು ಜೊತೆಗೆ ಅಮೇರಿಕಾ ಶ್ರೀಮಂತರಾಗಿಬಿಟ್ರು. ಇದೊಂದು ರೀತಿ ಮಾಫಿಯಾ ಆಗಿಬಿಟ್ಟಿತ್ತು. ಆದರೆ ಇದು ಕೊಳ್ಳೋರಿಲ್ಲ, ದೋಸ್ತಿ ಆಗಿಬಿಟ್ರು. ರಷ್ಯಾ ಅದು ಹೊಂದಾಣಿಕೆ ಮಾಡಿಕೊಳ್ತು ಚೈನಾ ಜೊತೆಗೆ. ಚೈನಾ ಮತ್ತು ಭಾರತ ಮ್ಯಾಲಿನ ಯುದ್ಧ ಮಾಡೋರು ಅವರ ದೋಸ್ತಿ ಮಾಡ್ಕೊಳ್ಳೋ ಹೆಚ್ಚರು. ದೋಸ್ತಿ ಆದ್ಮೇಲೆ ಅವ್ರಿಗೇನದು ವ್ಯಾಪಾರ ಮಾಡೋದು, ನಾವು ಮರ್ದು ಬೇಡ ಗುಂಡು ಬೇಡಪ್ಪ ನಿಮ್ದು, ನಾವು ದೋಸ್ತಿ ಮಾಡಿ ಆರಾಮದೀವಿ, ನಮ್ಮ ಬಾರ್ಡರ್ ಒಂದು ಹೆಚ್ಚು ಹೋಗ್ರಿ ಕಡಿಮೆ ಹೋಗ್ರಿ ಆರಾಮದೀವಿ ನಾವು. ಈ ಸ್ಥಿತಿಗೆ ಬಂದು ಕೂಡ ಗದ್ದಬಡಿಸಿದ್ರು ನಮ್ಮ ಟ್ರಂಪ್ ಸಾಹೇಬರು. ಈಗ ಹೆಂಗೆ ಮಾತಾಡ್ತಾರೆ ನೋಡಿರಿ, ಭಾರತ ಮತ್ತು ಅಮೇರಿಕಾ ನಡುವಿನ ಸಂಬಂಧ ತುಂಬ ವಿಶೇಷವಾದದ್ದು.